ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ. ಫುಲ್ಲು ಸ್ವೆಟ್ ಆಗ್ತಾಯಿದ್ದೀನಿ, ನೋಡ್ಬೋದು. ತುಂಬ ಜನ ಹೇಳ್ತಾರೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ಬೇಕು ಸ್ನಾನ ಮಾಡ್ಕೊಂಡಾದ್ಮೇಲೆ ಅಂತ, ಅಂದರೆ ಈ ರೀತಿ ಶೆಕೆ ಎಲ್ಲ ಚೆನ್ನಾಗಿ ಇಳಿತಾರೆ ಅಂತ. ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆಲ್ಲ ಒಂದು ಸ್ವಲ್ಪ ಹೊತ್ತು ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ನಿದ್ದೆ ಅಂತೂ ಬರಲ್ಲ ನನಗೆ. ಇಷ್ಟೊಂದೆಲ್ಲ ಸ್ವೆಟ್ ಆಗ್ತಿದ್ರೆ ಅಂತೂ ನಂಗೆ ನಿದ್ದೆ ಬರಲ್ಲ. ಬಟ್ ಏನು ಅಂತ ಅಂದರೆ ಹೇಳ್ತಾರಲ್ಲ ಬೆಡ್ಶೀಟ್ ಹೊಚ್ಕೋಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ಅಷ್ಟೇನೆ. ಸೊ ನೋಡ್ಬೋದು, ಇಲ್ಲಿ ಫುಲ್ ಹಣೆ ಹತ್ರ ಆಗಿರ್ಬೋದು, ಫೇಸ್ ಎಲ್ಲ ಫುಲ್ ಸ್ವೆಟ್ ಆಗ್ತಾ ಇರುತ್ತೆ. ಈ ಥರ ಸ್ವೆಟ್ ಆದರೆ ಕೂಡ ಒಳ್ಳೆಯದು ಅಂತಾರೆ. ಅಂದರೆ ಅಪ್ಪು ಕೂಡ ಅಳ್ತಿದ್ಲಲ್ಲ, ಸರಿ ಅಂತ ಎದ್ದೆ. ಒಂದು ಸ್ವಲ್ಪ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಇಲ್ಲಿ ಮಲಗಿಸಿದ್ದೀನಿ. ಯಾಕೋ ಗೊತ್ತಿಲ್ಲ, ಮತ್ತೆ ಅಳ್ತಿದ್ದಾಳೆ. ಅದಕ್ಕೆ ಅಪ್ಪು ಆಯಿತು 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 ಅಂತ ಸಮಾಧಾನ ಮಾಡ್ತಿರೋದು. ಹಾಂ, ಮತ್ತು ತುಂಬ ಜನ ಹೇಳ್ತಾ ಇದ್ದಿದ್ದೇನು ಅಂತಂದರೆ, ಪಾಪು ಕಲರ್ ಡಲ್ ಆಗಿದೆ, ಹುಟ್ಟಿದಾಗ ತುಂಬ ಫೇರ್ ಆಗಿತ್ತು, ಪಾಪು ಕಪ್ಪಾಗಿದೆ ಅಂತ ಬೇಜಾರು ಮಾಡ್ಕೋಬಿಡಿ ನೀವು ಅಂತೆಲ್ಲ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾಯಿದ್ರಿ. ನಿಜವಾಗ್ಲೂ ನನಗೇನೂ ಬೇಜಾರಿಲ್ಲ. ಈವನ್ ಅಪ್ಪನೂ ಕೂಡ ಅಷ್ಟೇ, ಹುಟ್ಟಿದಾಗ ಅಲ್ವಾ ಒಂದು ಸ್ವಲ್ಪ ಅವನು ಕೂಡ ಇದೇ ಥರನೇ ಕಲರ್ ಚೇಂಜ್ ಆಗಿದ್ದ, ಅಂದರೆ ಸ್ವಲ್ಪ ಕಪ್ಪಾಗಿ ಇದ್ದ. ಆಮೇಲೆ ಅವನು ಕೂಡ ನಾರ್ಮಲ್ ಕಲರ್ ಬಂದ. ಈಗ ನನ್ನ ಮಗನೇ ನೋಡ್ಬೋದು, ನಾನೇ ತೋರಿಸ್ತೀನಿ ರೀ ಹತ್ರದಲ್ಲಿ. ಪಾಪು ಈ ಕಡೆ, ಅವನು ಯಾವ ಕಲರ್ ಇದ್ದಾನೆ ಈಗ, ಅವನು ಎಲ್ಲಿ ಬ್ಲ್ಯಾಕ್ ಇದ್ದಾನೆ, ನನ್ನ ಮಗಳು ಎಲ್ಲಿ ಬ್ಲ್ಯಾಕ್ ಇದ್ದಾಳೆ. ಈಗ ಸ್ವಲ್ಪ ಬಿಸಿಲಿಗೆ ತೋರಿಸಿ ಅಷ್ಟೇ, ಸ್ವಲ್ಪ ಆ ಥರ ಅನ್ನಿಸ್ಬೋದು ನಿಮಗೆ. ಬಟ್ ಅಷ್ಟೊಂದೆಲ್ಲ ಏನು ಕಪ್ಪಾಗಿಲ್ಲ. ಆಮೇಲೆ ಕಲರ್ ಟೋನ್ ಚೇಂಜ್ ಆಗ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ನನಗೆ ನಿಜವಾಗ್ಲೂ ಬೇಜಾರಿಲ್ಲ. ನೀವು ಅದ್ರ ಬಗ್ಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡು ಆ ಥರ ಕಮೆಂಟೆಲ್ಲ ಮಾಡಬೇಡಿ. ಸೊ ಇವಾಗ ನನ್ನ ಮಗಳನ್ನ ಎತ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಪ್ಪು ಸಂದ ಮೇಲೆ ಬಂದ ತಾಯಿಯಿಂದ ಇಂದ ಸಂದ ನಂದ ಕಂದ ನಂದ ಬುಟ್ಟ ಕಂದ ನೀಂತು ತೆಲ್ಲ ಜೀವಿ ನಂದ ಉಂಟು ತಂದ ನೀನಂಟು ಸಖತ್ ನಮ್ಮೆ ನಂದೆ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ. ಮಧ್ಯಾಹ್ನ ಪಾಪುನ ಮಲಗಿಸ್ತಾ ಇದ್ದ. ಸೊ ಅವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಆ್ಯಕ್ಚುಲಾಗಿ ಅವನೇ ತೂಗಿ ನಿದ್ದೆ ಮಾಡಿಸ್ಬಿಡ್ತಾನೆ ಈ ರೀತಿಯ ಹಾಡು ಆಡಿಕೊಂಡು. ಎಷ್ಟು ಕ್ಯೂಟ್ ಅಂತ ಅನಿಸುತ್ತೆ. ಹಾಗೆ ಸೊ ಇಲ್ಲಿ ಮತ್ತೆ ಸಂಜೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜೀವನ್ ಆಫೀಸಿಂದ ಬರೋವಾಗ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಸೊಪ್ಪೆಲ್ಲ ತೊಗೊಂಬಂತಿದ್ರು. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ರು. ಪುದೀನ ಸೊಪ್ಪು ಒಂದೇ ಇತ್ತು. ಸೊ ಅವ್ರಿಗೂ ಕೂಡ ಬಿಡಿಸಿ ಒಂಥರ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಅಂತ ಅಲ್ಲೇ ಶೆಲ್ಫ್ ಮೇಲೆ ಹಾಗೆ ಇಟ್ಟಿದ್ರು. ಪಾತ್ರೆ ಎಲ್ಲ ತೊಳ್ದಾಕ್ಬಿಡ್ತೀನಿ, ಅದಾದಮೇಲೆ ಏನು ಪುದೀನ ಸೊಪ್ಪಿದೆ ಅದನ್ನೆಲ್ಲ ಬಿಡಿಸಿ ಎತ್ತಿಡ್ತೀನಿ ಅಂತ. ಅಪ್ಪುಗೆ ಸುಮ್ಮನೆ ತಮಾಷೆಗೆ ನೀನೇ ಬಿಡಿಸು ನೋಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರೆ, ಅಪ್ಪು ಎಲ್ಲ ಈ ಥರ ಒದ್ರುತ್ತಾ ಇದ್ದಾನೆ. ಆ್ಯಕ್ಚುಲಾಗಿ ಈ ಥರ ನಮ್ಮಮ್ಮ ಮಾಡ್ತಾರೆ. ಫಸ್ಟು ಸೊಪ್ಪಿಗೆಲ್ಲ ನೀಟಾಗಿ ಒದ್ರುಕೊಂಡ್ಬಿಟ್ಟು ಅದಾದಮೇಲೆ ನಮ್ಮಮ್ಮ ಬಿಡಿಸೋದು. ಅದನ್ನು ನೋಡ್ಕೊಂಡಿದ್ದಾನಲ್ವ ಇವನು, ಅದೇ ಥರ ಮಾಡ್ತಾ ಇದ್ದಾನೆ. ಸೊ ಅವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಜೀವನ್ ಈ ಕಡೆ ಪಾತ್ರೆ ತೊಳಿತಾ ಇದ್ದರೆ ನಾನೆಲ್ಲ ಬಿಡಿಸ್ತೀನಿ ಪಪ್ಪ ಅಂತ ಅಂದ್ಬಿಟ್ಟು ಎಲ್ಲ ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದ. ಸೊ ಅದೇನೋ ಒಂಥರ ಕ್ಯೂಟ್ ಅಂತ ಅನ್ನಿಸ್ತು, ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಪುಗೆ ಮೈ ಸ್ನಾನ ಮಾಡಿಸ್ಬೇಕಾಗಿತ್ತು. ಮೈ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ದೆ. ಇವಾಗ ನಾನು ಕೂಡ ಸ್ನಾನಕ್ಕೆ ಹೋಗಬೇಕಾಗಿತ್ತು. ಇನ್ನೇನು ಅವಳು ಒಂದೊಂದ್ಸಲಿ ಏನಂದರೆ ಹಿಂದೆನೇ ಎದ್ಬಿಟ್ಟು ಅಳ್ತಾ ಇರ್ತಾಳೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಈ ಕಡೆ ಬಾಲ್ಕನಿನಲ್ಲಿ ಟವಲ್ ಒಣಗಾಕೋದಕ್ಕೆ ಅಂತ ಬಂದೆ. ಫಸ್ಟೆಲ್ಲ ಬಾಲ್ಕನಿನಲ್ಲಿ ಬಂದು ಕೂತ್ಕೊಳ್ತಾ ಇದ್ದೆ. ತುಂಬ ಬೇಜಾರಾಯಿತು ಅಂತಂದರೆ ನನಗೆ ಒಂಥರ ಮೈಂಡ್ ಪೀಸ್ ಅಂತ ಅನಿಸೋದೆ ಬಂದಿಲ್ಲಿ ಕೂತ್ಕೊಂಡಾಗ. ಈಗಂತೂ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ತುಂಬ ಗಾಳಿ ಬರುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಈ ಕಡೆ ಬರೋದೇ ಇಲ್ಲ. ಮತ್ತು ಯಾವಾಗಲೂ ಕೂಡ ಬಾಲ್ಕನಿ ಡೋರ್ ಕ್ಲೋಸ್ ಮಾಡೇ ಇರ್ತೀವಿ. ಸೊ ಇಲ್ಲಿ ಕೂಡ ಜಾಸ್ತಿ ಏನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ. ಮತ್ತು ಏನಾದ್ರು ಬಟ್ಟೆ ಒಣಗಾಕೋದಕ್ಕೆಲ್ಲ ಇದ್ದಾಗ ಅಷ್ಟೇ ನಾನು ಬಾಲ್ಕನಿಗೆ ಬರೋದು. ಇನ್ನು ಮತ್ತೆ ನಾನು ಅವತ್ತಿನ ದಿನ ಏನೂ ವ್ಲಾಗೇ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪಾಪುನ ಕರ್ಕೊಂಡು ಕೆಳಗಡೆ ಬಂದಿದ್ದೆ. ಎಲ್ಲ ತಿಂಡಿ ತಿಂದ್ಕೊಂಡು ಕಾಫಿ ಕುಡಿದು ಇವಾಗ ಮೇಲ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಪಾಪುಗೆ ಎಲ್ಲ ಬಟ್ಟೆ ಸ್ವೆಡಲ್ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಾಗಿ ಪಾಪುಗೆ ಈ ಥರ ಸ್ವೆಡಲ್ ಮಾಡಿಸಿ ಮಲಗಿಸಿದ್ರೆ ಅಲ್ವಾ, ಆಲ್ಮೋಸ್ಟ್ 1.5 hour 2 hours ಅಂತೂ ಆರಾಮಾಗಿ ಮಲ್ಕೊತಾಳೆ.
ಸ್ಪೆಡಲ್ ಮಾಡಿಲ್ಲ ಅಂತ ಅಂದ್ರಂತೂ ಒಂದು ಅರ್ಧ ಗಂಟೆನೂ ಮಲ್ಕೊಳ್ಳಲ್ಲ. ಹಾಗಾಗಿ ನಾನು ಯಾವಾಗಲೂ ಕೂಡ ಅವಳು ಮಲ್ಕೊಳ್ಳೋ ಟೈಮ್ಗೆ ಅವಳನ್ನ ಚೆನ್ನಾಗಿ ಸ್ಪೆಡಲ್ ಮಾಡಿಬಿಟ್ಟು ಮಲಗಿಸ್ಬಿಡ್ತೀನಿ. ಆಲ್ಮೋಸ್ಟ್ 1.5 ಅವರ್ 2 ಅವರ್ಸ್ವರೆಗೂ ಆರಾಮಾಗಿ ಮಲ್ಕೊತಾಳೆ. ಮತ್ತು ಅವಳಿಗೆ ಕರೆಕ್ಟಾಗಿ ಫೀಡಿಂಗ್ ಟೈಮ್ಗೆ ಅವಳು ಎದ್ದೇಳ್ತಾಳೆ. ನಾನೇ ಎಬ್ಬರಿಸ್ಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಇವಾಗ ಪ್ರೆಸೆಂಟ್ ರೂಟೀನ್ ನಿಮ್ಮದು ಹೇಗಿದೆ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ. ಸ್ವಲ್ಪ ನನಗೂ ಕೂಡ ಕಷ್ಟ ಆಗ್ತಿದೆ, ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ಕೊಳಕ್ಕಾಗ್ತಿಲ್ಲ. ಬಟ್ ಮುಂದೆ ಆದರೆ ವ್ಲಾಗ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ಈಗ ಪಾಪನೂ ಕೂಡ ಸ್ಪೆಡಲ್ ಮಾಡಿದ್ದಾಯಿತು, ಅವಳಿಗೂ ಕೂಡ ನಿದ್ದೆ ಟೈಮ್ ಅಲ್ವಾ. ಇವಾಗ ಮೇಲ್ಗಡೆ ಕರ್ಕೊಂಡು ಹೋಗಿ ಜೋಲಿಲಿ ಹಾಕಿ ತೂಗಿದ್ರೆ ಮಲ್ಕೊಂಡ್ಬಿಡ್ತಾಳೆ. ನಾನು ನಂದು ಟ್ಯಾಬ್ ಏನಿದೆ, ಮೊಬೈಲ್ ಏನಿದೆ ಎಲ್ಲನೂ ತೊಗೊಂಡು ಮೇಲ್ಗಡೆ ಹೋಗ್ತೀನಿ. ಆ್ಯಕ್ಚುಲಾಗಿ ಕೆಳಗಡೆ ಬರೋವಾಗ ಕೂಡ ಅಷ್ಟೇ ಎಲ್ಲನೂ ತೊಗೊಂಡು ಬರ್ತೀನಿ, ಮೇಲ್ಗಡೆ ಹೋಗೋವಾಗ ಎಲ್ಲನೂ ತೊಗೊಂಡು ಹೋಗ್ತೀನಿ. ಯಾಕಂತಂದರೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತಂದರೆ ಪಾಪು ಯಾವಾಗ ಆರಾಮ ಆಟ ಆಡ್ತಿರ್ತಾಳೆ ಅಥವಾ ಮಲ್ಕೊಂಡಿರ್ತಾಳೆ ಆ ಟೈಮಲ್ಲಿ ನಾನು ಎಡಿಟಿಂಗ್ ಎಲ್ಲ ಮಾಡ್ಕೊಂಬಿಡ್ತೀನಿ. ಆಲ್ಮೋಸ್ಟ್ ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ನಂದು ಎಡಿಟಿಂಗ್ ಕೆಲಸ ಮುಗಿಸ್ಕೊಂಬಿಡ್ತೀನಿ. ಅದಾದಮೇಲೆ ವಿಡಿಯೋ ಲೈವ್ ಮಾಡೋದಕ್ಕೆ ನನಗೂ ಆಗೋದು. ಇಲ್ಲ ಅಂತ ಅಂದರೆ ಡೇ ಫುಲ್ಲು ನಾನು ಎಡಿಟಿಂಗ್ ಮಾಡಿಕೊಂಡೇ ಇರಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 12 ಗಂಟೆವರೆಗೂ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಅದಾದಮೇಲೆ ನಾನು ವಿಡಿಯೋ ಲೈವ್ ಮಾಡಿಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ಬೋದು. ಇನ್ನು ಇವಾಗ ಪಾಪುನ ಕರ್ಕೊಂಡು ಬಂದೆ, ಜೋಲಿಲಿ ಹಾಕ್ಬಿಟ್ಟು ತೂಗಿಸ್ಬಿಟ್ಟು ಮಲಗಿಸಿದ್ರೆ ಅವಳು ಒಂದು 2 ಅವರ್ ಮಲ್ಕೊಂಡು ಎದ್ದೇಳ್ತಾಳೆ. ಜೀವನ್ ಕೂಡ ಬರ್ತಾರೆ ಅಷ್ಟೊತ್ತಿಗೆ. ಆಮೇಲೆ ಮಧ್ಯಾಹ್ನ ಅಡುಗೆ ಕೆಲಸನೆಲ್ಲ ಮಾಡ್ಕೋಬೋದು. ಸೊ ಬೆಳಗ್ಗೆ ಬಂದುಬಿಟ್ಟು ಆ್ಯಕ್ಚುಲಾಗಿ ನಮ್ಮಪ್ಪ ಗಂಜಿ ತೊಗೊಂಡು ಬಂದು ಕೊಟ್ಟಿದ್ರು. ಗಂಜಿ ಕುಡಿದ್ಬಿಟ್ಟು ಆಮೇಲೆ ವಿಡಿಯೋ ಎಡಿಟಿಂಗ್ ಕೆಲಸ ಮಾಡ್ಕೊತಾ ಇದ್ದೆ. ಸೊ ಪಾಪು ಮಲ್ಕೊಂಡ್ಲು. ಇವಾಗ ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು, ಅದನ್ನೆಲ್ಲ ಮಾಡಿ ಮುಗಿಸ್ಕೊಳ್ತೀನಿ. ಅದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಜೀವನ್ಗೆ ಇವತ್ತು ಹಾಫ್ ಡೇ ಇರೋದ್ರಿಂದ ಅವರು 2 ಗಂಟೆಗೆ ಬರ್ತಾರೆ. ಅವ್ರು ಬರೋ ಅಷ್ಟೊತ್ತಿಗಾದರೂ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸಿದ್ರೆ ಅದಾದಮೇಲೆ ಅಡುಗೆ ಕೆಲಸ ಮಾಡ್ಕೋಬೋದು ಇಬ್ಬರು ಸೇರಿಕೊಂಡು. ಪಾಪು ಅಂತೂ ಇನ್ನೊಂದು 2 ಅವರ್ ಆರಾಮಾಗಿ ನಿದ್ದೆ ಮಾಡ್ತಾಳೆ. ನನಗಂತೂ ಏನೂ ತೊಂದರೆ ಕೊಡೋಲ್ಲ, ನಿಜವಾಗ್ಲೂ ಟಚ್ವುಡ್ ಅದೊಂಥರ ನನಗೆ ಲಕ್ಕಿ ಅಂತ ಹೇಳ್ಬೋದು ನಾನು. ಅವಳು ಆ ಥರ ಎಲ್ಲ ಏನೂ ಹಿಂಸೆ ಕೊಡೋಲ್ಲ. ನೈಟ್ ಟೈಮ್ ಮಾತ್ರ ಒಂದು ಸ್ವಲ್ಪ ಎದ್ದು ಅಳ್ತಿರ್ತಾಳೆ, ಬಿಟ್ಟರೆ ಬೆಳಗ್ಗೆ ಹೊತ್ತೇನೂ ನಂಗೆ ತೊಂದರೆ ಇಲ್ಲ. ನನ್ನ ಕೆಲಸ ಏನಿರುತ್ತೆ ಅಂದರೆ ಎಡಿಟಿಂಗ್ ಕೆಲಸ ಆಗಿರ್ಬೋದು, ಮನೇದು ಅಟ್ಲೀಸ್ಟ್ ಏನೋ ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು, ಅದನ್ನೆಲ್ಲ ನಾನು ಆರಾಮಾಗೆ ಮಾಡ್ಕೋತೀನಿ. ಇವಾಗ ಮಲ್ಕೊಂಡಿದ್ದಾಳೆ ಅಷ್ಟೊತ್ತಿಗೆ ನಾನು ಕೂಡ ಬೇಗ ನಂದೇನು ಕೆಲಸಗಳಿದಾವಲ್ಲ ಮುಗಿಸ್ಕೊಬಿಡ್ತೀನಿ. ಇನ್ನು ಜೀವನ್ ಆಫೀಸಿಂದ ಬಂದಮೇಲೆ ನಾನು ಕೂಡ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಮತ್ತೆ ನಾನು ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದೀನಿ ತಿಂಡಿಗೆ. ಜೀವನ್ ಕೂಡ ಮೇಲ್ಗಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಬಂದರು. ಇವಾಗ ಮನೆ ಡೈಲಿ ಗುಡಿಸ್ಬೇಕು ಒರೆಸ್ಬೇಕು ಅನ್ನೋ ಥರದ್ದೆಲ್ಲ ನಾವೇನೂ ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಯಾವಾಗ ಫ್ರೀ ಆಗುತ್ತೆ ಆವಾಗ ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಯಾಕೆಂತಂದರೆ ಯೂಶ್ವಲಾಗಿ ನಮ್ಮ ಮನೆಯಲ್ಲಿ ಈಗ ಅಪ್ಪನೂ ಇಲ್ಲ ಅಲ್ವಾ. ಅಪ್ಪು ಇವಾಗ ಅಮ್ಮನ ಮನೆಗೆ ಹೋಗಿರೋದ್ರಿಂದ ಒಂದು 2 ಡೇಸು ಮನೆ ಏನೋ ಅಷ್ಟಾಗಿ ಗಲೀಜಾಗಿರಲಿಲ್ಲ. ಸೊ ಬೇಗನೆ ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ ಅಂತ ಜೀವನ್ ಮೇಲ್ಗಡೆಯಿಂದ ಕಸ ಗುಡಿಸ್ಕೊಂಡು ಬಂದರು. ಸೊ ನಾನು ಅಷ್ಟೊತ್ತಿಗೆ ಬೇಗ ತಿಂಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಇವತ್ತು ಬಿರಿಯಾನಿ ಏನಾದರೂ ಮಾಡೋಣ ಬೆಳಗ್ಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಎದ್ದಿದ್ದೇ ಲೇಟು. ಇನ್ನು ಚಿಕನ್ ತೊಗೊಂಡು ಬಂದು ಬಿರಿಯಾನಿ ಮಾಡೋ ಅಷ್ಟೊತ್ತಿಗೆ ಟೈಮೇ ಆಗೋಗ್ಬಿಡುತ್ತೆ. ಸೊ ಮನೆಯಲ್ಲಿ ಹೇಗಿದ್ದರೂ ಮೊಟ್ಟೆ ಇತ್ತು ಅಂತ ಅಂದ್ಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಜಾಸ್ತಿ ಏನು ಖಾರ ಅದನ್ನೆಲ್ಲ ತಿಂತಾ ಇಲ್ಲ, ತುಂಬ ಮೈಲ್ಡಾಗೇ ಅಡುಗೆಗಳನ್ನ ಮಾಡ್ಕೊತಾರೋ ಅಂಥದ್ದು. ನೈಟೆಲ್ಲ ಊಟ ನಾನು ಲೈಟಾಗೇ ತಿಂತಾಯಿದ್ದೀನಿ. ಯಾಕೆ ಅಂತಂದರೆ ಹೆವಿ ತಿಂದರೆ ಬೆಳಗ್ಗೆ ಹೊತ್ತು ನನಗೆ ಒಂಥರ ಅನ್ಕಂಫರ್ಟಬಲ್ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ನೈಟ್ ಟೈಮ್ ಗಂಜಿ ಏನಾದರೂ ಮಾಡಿಕೊಂಡು ಕುಡಿಯೋದು, ಈ ಥರ ತುಂಬ ಲೈಟ್ ಫುಡ್ನೇ ತೊಗೊತಾ ಇದ್ದೀನಿ. ನನ್ನ ಗಂಡ ಬಾಣಂತಿಗೆ ಅಂತ ಸೀತಾಫಲ ತಂದವ್ರೆ ತಿನ್ನೋಕ್ಕೆ. ಅದು ಹಣ್ಣಾಗೋಗೈತೆ. ಹಣ್ಣಾಗಿರ್ಲಿಲ್ಲ, ಗಟ್ಟಿ ಇತ್ತು, ಈಗ ಹಣ್ಣಾಗಿದೆ. ಯಾರಾದರೂ ಬಾಣಂತಿಗೆ ತಿನ್ನೋಕ್ಕೆ ಅಂತ ಸೀತಾಫಲ ತರ್ತಾರಾ? ನನಗೆ ಗೊತ್ತು, ನಾನು ಗೂಗಲ್ ಮಾಡಿ ನೋಡಿದೆ. ನೀವು ಮಮ್ಮೀಸ್, ಅದು ನೀವು ಮಮ್ಮೀಸ್ಗೆ, ನಾನು ಸೆಕೆಂಡ್ ಮಮ್ಮಿ. ಈಗ ತಾನೇ ಮಲಗ್ತಾರೆ. ಸಿರಿ ಮಲ್ಕೊಂಡಿದ್ಲು. ಸೊ ನಾನು ಬೇಗ ತಿಂಡಿ ತಿನ್ಕೊಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಯಾವಾಗಲೂ ತಿಂಡಿ ತಿನ್ನೋ ಟೈಮ್ಗೆ, ಊಟ ತಿನ್ನೋ ಟೈಮ್ಗೆ ಎದ್ದೇಳ್ತಾಳೆ, ಎದ್ಬಿಟ್ಟು ಅಳೋದು. ನನಗೂ ಕೂಡ ಸರಿಯಾಗಿ ತಿಂಡಿ ತಿನ್ನೋದಕ್ಕಾಗಲ್ಲ. ಸರಿ ಜೀವನ್ ನೀನು ತಿನ್ಕೊಂಬಿಡು, ಅದಾದಮೇಲೆ ನಾನು ತಿಂತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಪಾಪುನ ಇವಾಗ ಜೀವನ್ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದಾರೆ. ಕರೆಕ್ಟಾಗಿ ನಾನು ತಿನ್ನೋ ಟೈಮಿಗೆ ಎದ್ದೊಳ್ತಾಳೆ ಸಿರಿ. ನೋಡಿ ಎದ್ಬಿಟ್ಟು ಅಳ್ತಾವಳು. ನಮ್ಮ ಮಮ್ಮಿ ತಿಂತಿದ್ದಾರೆ ಇವಾಗ. ನಾನು ಹೇಗೆ ತೀಟೆ ಮಾಡೋದು?
ನನ್ನ ಹತ್ರ ನಮ್ಮಮ್ಮ ತಿನ್ನಲ್ಲ ಅಂತ. ನೋಡೀಗ ಅಲ್ಲಾಡ್ಸಿದೀನಾ ನೋಡಿ ಬಿಡ್ತೀನಿ. ಸ್ಟಾರ್ಟ್ ಮಾಡ್ತಾರೆ. ಓ ಇಲ್ಲ ಇಲ್ಲ ಇಲ್ಲ. ಹ್ಞೂ ಆಯ್ತು. ಹ್ಞೂ ನೋಡಿ ಸ್ಟಾಪ್ ಮಾಡಿದೆ. ಏನು ತಿನ್ಕೋ ಹೋಗ್ಲಿ ಬೇಗ. ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ಎಗ್ ರೈಸ್ ಮಾಡಿ ತಿಂದಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ವೀಕ್ ಡೇಸ್ ಎಲ್ಲ ಜೀವನ್ ನನ್ನ ಜೊತೆ ಮಾತಾಡೋದಕ್ಕೆ ಆಗಲ್ಲ. ಯಾಕಂದರೆ ಅವ್ರು ಬೆಳಗ್ಗೆ 6:45 ಹೋದರೆ ಅವ್ರು ಬರೋದೇ ಸಂಜೆ 7 ಗಂಟೆ ಆಗೋಗ್ಬಿಡುತ್ತೆ. ಇನ್ನು ಅಲ್ಲಿ ಆಫೀಸಿಂದ ಬಂದಮೇಲೆ ಅವರು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ನೈಟ್ ಆಗೋಗುತ್ತೆ. ಸೊ ಅಷ್ಟಾಗಿ ಏನೂ ಮಾತಾಡೋದಕ್ಕೆ ಆಗಲ್ಲ. ಮತ್ತು ಇನ್ನು ಬೆಳಗ್ಗೆ ಎದ್ದು ಮತ್ತೆ ಅದೇ ರೂಟೀನ್. ಸೊ ವೀಕ್ ಡೇಸ್ ಆದರೂ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ ಅಂತಂದರೆ, ಇವಾಗ ಮನೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಏನೆಲ್ಲ ಮಾಡ್ಕೊಳಕ್ಕಾಗತ್ತೆ ಎಲ್ಲನೂ ಮಾಡ್ಕೋತಾಯಿದ್ರು. ನಾನು ಆದಷ್ಟು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಿ. ಮತ್ತು ನನಗೆ ಅನಿಸಿದ್ದೇನು ಗೊತ್ತಾ, ಅಂದರೆ ಅದು 100% ಕರೆಕ್ಟೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲಡಿಕೆ ಹಾಕೊಳ್ಳೋದ್ರಿಂದ ಬಾಯಿ ತೊದಲುತ್ತಾ ಅಂತ ನನಗೆ ಹಾಗೆ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ಫಸ್ಟ್ ಮಾತಾಡೋ ಥರ ಮಾತಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ತೊದಲಿಸ್ದಂಗೆ ಆಗುತ್ತೆ. ಸೊ ಈ ಥರ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇವಾಗ 1 ಬೈ 1 ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಹೀಗೆ ಓಡಾಡ್ತಿದ್ದಾರೆ ಜೀವನ್ ಅವರು. ಬಟ್ ನಮ್ಮ ಮನೆಯಲ್ಲಂತೂ ವಿತೌಟ್ ಸಾಕ್ಸ್ ಮತ್ತು ಚಪ್ಪಲಿ ಇಲ್ದಂತೆ ಓಡಾಡೋದಕ್ಕೆ ಆಗಲ್ಲ. ತುಂಬ ನೆಲ ಕೊರಿತಾ ಇರುತ್ತೆ, ಒಂಥರ ನಡೆಯೋದಕ್ಕೆ ಹಿಂಸೆ ಅಂತ ಹೇಳ್ಬೋದು. ಸೊ ಇವತ್ತು ಬಟ್ಟೆ ಒಣಗಾಕೋ ಕೆಲಸ ಎಲ್ಲ ಇಟ್ಕೊಂಡು ಆಲ್ಮೋಸ್ಟ್ ಮಾಡ್ಕೋತಾ ಇದ್ದಾರೆ. ಲಗ್ಗಿದು ಆಲ್ಮೋಸ್ಟ್ ಇಲ್ಲಿ ಎಷ್ಟೊಂದು ಬಟ್ಟೆಗಳಿದ್ದಾವೆ. ತೊಗೊಂಡೋಗು ಅಂತ ಅಂದರೆ ಅವಳು ಇಲ್ಲೇ ಇರಲಿ ಬಿಡು, ಅಲ್ಲಿ ಬಂದಾಗ ಬೇಕಾಗುತ್ತೆ ಅಂತ. ಏನು ಅನ್ನಿಸ್ತಾ ರೀ ಇವಾಗ ಬಾಣತನ ಮಾಡ್ತಾ ಇದೆಯಲ್ಲ ನೀನೇ? ಏನು ಮಾಡೋದು, ಇರೋದ್ರಲ್ಲಿ ಮಾಡಬೇಕು ಅಷ್ಟೇ. ಸಂಜೆ ಆಫೀಸಿಂದ ಬಂದು ಇರೋ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿ ಆಮೇಲೆ ಒಣಗಾಕೋದು. ಮತ್ತು ಸಂಡೇ ಏನಾದರೂ ಈ ಥರ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇದ್ದರೆ ಮಾಡ್ಕೊಳ್ಳೋದು. ಇದೇ ಆಗೋಗ್ಬಿಟ್ಟಿದೆ. ಹೆಂಡ್ತಿ ಒಬ್ಳವಳೆ, ಅವಳನ್ನ ಕೇರ್ ಮಾಡೋಣ, ಅಟ್ಲೀಸ್ಟು ಬಾಣಂತನ ಅದೆಲ್ಲ ಬಿಟ್ಬಿಟ್ಟು ಒಂಚೂರು ಮಾತಾಡ್ಕೊಂಡು ಕೂತ್ಕೊಳ್ಳೋಣ, ಅದೇನಾರು ಆಯ್ತು ನಿಮಗೆ? ಬರೀ ಕೆಲಸ ಮಾಡೋದ್ರಲ್ಲೇ ಆಗೋಯ್ತಿವ್ದು. ಸೊ ಕೆಲವ್ರು ಹೇಳ್ತಿರ್ತೀರಾ ಮನೇನ ಹೀಗೆ ಕ್ಲೀನಾಗಿ ಇಟ್ಕೋಬೇಕು ಅಂತ. ಈ ಟೈಮಲ್ಲಿ ಯೋಚನೆ ಮಾಡಬೇಡಿ, ಅದ್ರ ಪಾಡ್ಗದಿರಲಿ, ನೀವು ರೆಸ್ಟ್ ಮಾಡಿ ಅಂತ. ನಾನು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ನಿಜವಾಗ್ಲೂ ನನ್ನ ಹತ್ರ ಅನ್ಕೊತಾಳೆ ಇವಾಗ. ಯಾಕಂದರೆ ಒಂದು ರೌಂಡ್ ತೋರಿಸ್ತೀನಿ ನಮ್ಮನೆ, ನೋಡ್ಬೋದು ನೀವು. ಅಲ್ಲೆಲ್ಲ ನಾನು ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಹೆಂಗಿದೆಯೋ ಹಾಗೇ ಇದೆ. ನನಗೆ ಮಾಡ್ಕೊಳಕ್ಕಾದಾಗ ಅಲ್ಲೇ ಆರಾಮಾಗಿ ಕೂತ್ಕೊಂಡಿರ್ತೀನಲ್ಲ, ಆ ಟೈಮಲ್ಲಿ ಅದೆಲ್ಲ ಡ್ರಾಯರಲ್ಲಿ ಇಡಬೇಕು, ಆ ಥರದ್ದೆಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ಅದು ಮಾಡ್ಕೊತೀನಿ. ಇನ್ನು ಈ ಕಡೆ ನೋಡ್ಬೋದು, ಅಲ್ಲಿ ನಂದು ಬೈ 1 get 1 ಫ್ರೀ ಆಫರ್ ಥರ ಒಂದು ಸ್ವೆಟರ್ ಅಂತೂ ಇದ್ದೇ ಇರುತ್ತೆ. ಒಂದು ಸ್ವೆಟರ್ ಹಾಕ್ಕೊಂಡಿರ್ತೀನಿ, ಇನ್ನೊಂದು ಸ್ವೆಟರ್ ಅಲ್ಲಿ ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ. ಹಾಗೆ ಇಲ್ಲಿ ನೋಡ್ಬೋದು ಟವಲ್ಗಳು, ಈ ಥರ ಎಲ್ಲ ಯೂಶ್ವಲಾಗಿ ಹಾಕಲ್ಲ, ಬಟ್ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಬೆಡ್ಡೆಲ್ಲ ಫುಲ್ಲು ಹಾಗೆ ಹೆಂಗೆಂಗೋ ಬೇಕೋ ಹಾಗೆ, ಯಾವುದೋ ಬೆಡ್ಶೀಟ್ಗೆ ಯಾವುದೋ ಪಿಲ್ಲರ್ ಕವರ್ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಈ ಕಡೆ ನೋಡ್ಬೋದು, ಇಲ್ಲಿ ನನ್ನ ಮಗಂದು ಬುಕ್ಸು ಅದೆಲ್ಲ ಇಲ್ಲೇ ಇದೆ. ಆ್ಯಕ್ಚುಲಾಗಿ ನಾನು ಫಸ್ಟೆಲ್ಲ ಆಗಿದ್ದರೆ ಹಿಂಗಿರಬಾರ್ದು, ಎತ್ತಿಡಬೇಕು ಅಂತ ಅಂದ್ಬಿಟ್ಟು ಎತ್ತಿಡ್ತಿದ್ದೆ, ಬಟ್ ಆಗಲ್ಲ. ಇಲ್ಲೇ ಬ್ಯಾಸ್ಕೆಟ್ ಇದ್ದರು, ಬಟ್ಟೆ ಯೂಸ್ ಮಾಡಿರೋ ಇಲ್ಲಿದೆ. ಸೊ ಈ ಥರ ನಾನೇನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನೂ ಮಾಡ್ತಿಲ್ಲ. ಸೊ ಒಂದು ಸ್ವಲ್ಪನಾದರೂ ಕ್ಲೀನಾಗಿರಲಿ ಅಂತ ಅಷ್ಟೇ ಯೋಚನೆ ಮಾಡೋದು. ಈ ಟೈಮಲ್ಲಿ ಎಲ್ಲನೂ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೂ ಆಗ್ತಿಲ್ಲ, ಆದಷ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ ಅಷ್ಟು. ಇನ್ನು ಕೆಳಗಡೆ ನೋಡ್ಬಿಟ್ರಂತೂ ಹೆದರ್ಕೊಬಿಡ್ತೀರ, ಅಡುಗೆ ಮನೆ ನೋಡ್ಬಿಟ್ರಂತೂ ಅಷ್ಟೆ. ಒಂದು ರೌಂಡ್ ತೋರಿಸ್ಲ ರೀ ಅಡುಗೆ ಮನೆ? ಹಾಂ, ಇದೆಲ್ಲ ಇರಬೇಕು ರೀ ರೆಕಾರ್ಡು. ಎಷ್ಟು ಚೆನ್ನಾಗಿ ನಮ್ಮನೆ ಅಡುಗೆ ಮನೆ ಇತ್ತು ಒಂದು ಟೈಮಲ್ಲಿ ಅವಾಗ ಅಂತ ಅಲ್ವಾ. ಒಂದು ದಿನಾನೂ ನಮ್ಮನೆ ಅಡುಗೆ ಮನೆ ಆ ಥರ ನಾನು ಇಟ್ಕೊಂಡೇ ಇರಲಿಲ್ಲ. ಇವಾಗ ಹಂಗಿದೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಅಷ್ಟೆ ಅಲ್ವಾ. ಎಂತಾರೆ ಸಮಾಚಾರ ಹೇಳ್ಬೇಕಲ್ಲ, ಹೇಳು ನೀನೆ. ನಾನಂತೂ ಇವತ್ತು ಬೆಳಗ್ಗೆ ನನಗೆ ಮುಂದಿನ ಜನ್ಮ ಅನ್ನೋದಿದ್ದರೆ ನೀನೇ ನನ್ನ ಗಂಡ ಆಗುರಿ ಅಂತ ಅಂದರೆ ಇವ್ರೇನು ಅನ್ಬೇಕು ಅದಕ್ಕೆ? ಏನಂದೆ ಹೇಳು, ನೀನೇ ಹೇಳು, ಏನಂದೆ? ಬೇಡ ಅಂದೆ. ಯಾಕೆ? ಏನಕ್ಕೆ? ನೀನು ನನ್ನ ಹೆಂಡತಿ ಆಗು. ಹಾಂ, ಅಲ್ಲ, ನಾನು ನಿನ್ನ ಹೆಂಡತಿ ಆಗ್ತೀನಿ, ನೀನು ನನ್ನ ಗಂಡ ಆಗು ಅಂತೇಳಿ. ಯಾಕೆ? ನೀನು ಹೆಂಗೆ ನನಗೆ ಅದು ಮಾಡೋ ಇದು ಮಾಡೋ ಅಂತ ತಲೆ ತಿಂತಿರ್ತೀಯೋ ಹಂಗೆ ನಾನು ನಿನ್ನ ತಲೆ ತಿನ್ನಬೇಕು ಅಂತ ಅಷ್ಟೇ ಅಲ್ವಾ.
ಇವರಷ್ಟು ಪೇಷನ್ಸ್ ನನಗಿಲ್ಲ ಫ್ರೆಂಡ್ಸ್, ಇರೋದು ಹೇಳ್ತೀನಿ. ನಾನು ಇವರಷ್ಟು ಪೇಷನ್ಸ್ ಲೈಫಲ್ಲೇ ಬರಲ್ಲ ಅನಿಸುತ್ತೆ ಅಲ್ವಾ? ಏನು ನಾನು ಎಷ್ಟು ಒಂದೊಂದ್ಸತಿ ಅಷ್ಟು ಫ್ರಸ್ಟ್ರೇಷನಿಂದ ನಾನು ಕೂಗಾಡ್ತಿರ್ತೀನಿ, ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಇನ್ನೊಂದು ಸತಿಗೆ ಯಾಕೆ ಹಂಗೆ ಆಡ್ತಿದ್ದೆ, ಅಷ್ಟೆಲ್ಲ ಬೇಕಿತ್ತಾ ಅಂತ ಸಮಾಧಾನವಾಗಿ ಹೇಳ್ತಾರೆ. ಆವಾಗ ಅಯ್ಯೋ ನಾನೇ ಓವರಾಗಿ ಆಡ್ಬಿಟ್ನಾ ಅಂತ ಅನ್ಕೊತಿರ್ತೀನಿ ಅಲ್ವಾ? ಎಲ್ಲಿಂದ ಬಂತು ನಿಮ್ಗೆ ಅಷ್ಟೊಂದು ಪೇಷನ್ಸು? ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪನ ಥರ. ನಮ್ಮ ಚಿಕ್ಕಪ್ಪ ಇವ್ರ ಸೋದ್ರ ಮಾವ ಆಗಬೇಕು, ಸ್ವಂತ ಸೋದ್ರ ಮಾವ. ಅವ್ರ ಥರ ಅವರು ಇಷ್ಟೇ ಆರಾಮಾಗಿ ಪೀಸಾಗಿರ್ತಾರೆ. ಯಾವಾಗ ಏನೇ ಬರಲಿ ಏನೇ ಹೋಗಲಿ ಕಾಮಾಗಿ ಆನ್ಸರ್ ಮಾಡೋದು, ಈಸಿಯಾಗಿ ತೊಗೊಳ್ಳೋದು, ಎಲ್ಲ ಕೂಲ್ ಆದಮೇಲೆ, ಅಂದರೆ ಈ ಥರ ರುದ್ರಾವತಾರ ಎಲ್ಲ ಆಡ್ಬಿಟ್ಟು ಕೂಲ್ ಆದಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗಿರಬೇಕಾಗಿತ್ತು, ಹಿಂಗಿದ್ದಿದ್ರೆ ಹಿಂಗಾಗ್ತಿತ್ತು, ನೀನು ಈ ಥರ ಮನ್ಸಿಗೆ ಸಮಾಧಾನ ತೊಗೊಂಡಿದ್ರೆ ಈ ಥರ ಆನ್ಸರ್ ಮಾಡ್ಬೋದಾಗಿತ್ತು, ಈ ಥರ. ಇವರು ಹೀಗೆ. ಬಟ್ ಆ ಟೈಮಲ್ಲಿ ಏನನ್ಸುತ್ತೆ, ಅಳೋದು ಜಾಸ್ತಿ ಎಲ್ಲ ಏನೇನೋ ಮಾತಾಡ್ತಿರ್ತೀನಲ್ಲ ಆಗ. ಎಷ್ಟಾಯ್ತೋ ಒಳಗೆ ಎಷ್ಟಾಯ್ತೋ ಎಲ್ಲ ಆಚೆ ಬಂದ್ಬಿಡ್ಲಿ, ಆಮೇಲೆ ನಿಧಾನಕ್ಕೆ ಕೂತ್ಕೊಂಡು ಹೇಳೋಣ ಮಾತಾಡೋಣ ಅಂತ ಅನ್ಸುತ್ತೆ. ಅದಕ್ಕೆ ನಾನೇನೋ ಮಾತಾಡೋದು. ಫಸ್ಟೆಲ್ಲ ಇಷ್ಟೊಂದೆಲ್ಲ ನಾನು ಇದು ಮಾಡ್ತಿರ್ಲಿಲ್ಲ. ಇವಾಗ ಯಾಕೋ ಗೊತ್ತಿಲ್ಲ, ಅಷ್ಟೊಂದೆಲ್ಲ ತಲೆನೋವು ಬರುತ್ತೆ, ಯೋಚನೆ ಬರುತ್ತೆ. ಓಕೆ ಫೈನ್, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಕೆಲವೊಂದು ವಿಷಯಗಳೇನು ಗೊತ್ತಾ, ಮನಸ್ಸಲ್ಲಿ ಇಟ್ಕೊಂಡು ಜಾಸ್ತಿ ಅಳ್ಕೊಂಡು ಎಲ್ಲ ಮಾಡೋಕ್ಕೆ ನನಗೆ ಆಗಲ್ಲ. ನನಗೇನಿದ್ರು ನಾನು ಬಾಯ್ಬಿಟ್ಟು ಹೇಳ್ಬಿಡ್ಬೇಕು, ಹೇಳಿಬಿಟ್ರೆ ನಾನು ಒಂಥರ ಮನಸ್ಸು ಸಮಾಧಾನ ಅಂತ ಅನಿಸುತ್ತೆ. ಒಳಗಡೆ ಇಟ್ಕೊಂಡು ಅದನ್ನು ಕೊರ್ಕೊಂಡು ಎಲ್ಲ ನನಗಿರೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ರೀ, ನೀನಾದರೂ ನನ್ನನ್ನು ಇಷ್ಟು ಕೇರ್ ಮಾಡ್ತೀಯಲ್ಲ. ಮಾಡಬೇಕಲ್ವ, ಹೆಂಡ್ತಿ ಅಲ್ವಾ, ಇನ್ಯಾರನ್ನು ಮಾಡಲಿ. ಇನ್ಯಾರನ್ನಾದ್ರು ಮಾಡಕ್ಕೆ ಬಿಟ್ಬಿಡ್ತೀನ ನಾನು? ನನ್ನ ಹೆಂಡ್ತಿ ನಾನು ಕೇರ್ ಮಾಡ್ತೆ. ಲವ್ ಮಾಡಿ ಮದುವೆ ಆಗಿರೋದೇನು ಹಂಗೆ ಇರಕ್ಕ? ಹಂಗೆ ಇರಕ್ಕ? ಹಂಗೆ ಇರಕ್ಕ? ಕ್ವಶನ್ ಮಾಡ್ತಾ ಇದ್ದೀನಿ ನಾನು. ಹಂಗೆ ಇರಕ್ಕ ಕ್ವಶನ್ ಮಾಡ್ತಾ ಇದ್ದೀನಿ. ಏನಪ್ಪ ಅದೊಂದು ವಿಷಯದಲ್ಲಿ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಎಲ್ಲರೂ ಮಾಡ್ತಾರೆ, ಯೂಶ್ವಲ್ ಆಗಿ ಎಲ್ಲರೂ ಮಾಡ್ತಾರೆ. ನಮ್ಮನೇನಲ್ಲಂತೂ ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡ್ತಾರೆ. ಎಲ್ಲ ಗಂಡಂದಿರು ಎಲ್ಲ ಹೆಂಡತಿರ್ಗೂ ಇದೇ ಥರನೇ ಸೇಮ್ ಸಪೋರ್ಟಿವ್ ಆಗೇ ಇದ್ದಾರೆ. ಯಾರು ಮಾಡೋದೇ ಇಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ. ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಮಾಡ್ತಾರೆ ಅಲ್ವಾ. ನಮ್ಮ ಪಪ್ಪನೂ ನಮ್ಮ ಮಮ್ಮಿಗೆ ಮಾಡಿಕೊಡ್ತಾರೆ, ಆಮೇಲೆ ನಮ್ಮ ಚಿಕ್ಕಪ್ಪನಿಗೆ ಮಾಡಿಕೊಡ್ತಾರೆ, ಆಮೇಲೆ ನಮ್ಮ ಶಿವಮಮ್ಮ ಉಷಾಕಿಗೆ ಮಾಡಿಕೊಡ್ತಾರೆ, ನಮ್ಮ ಅಪ್ಪಾಜಿ ಕೂಡ ನಮ್ಮ ಅಜ್ಜಿಗೆ ಮಾಡಿಕೊಡ್ತಾರೆ. ಎಲ್ಲರೂ ಮಾಡ್ಕೊಡ್ತಾರೆ, ಯಾರು ಮಾಡಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ. ಇವರ ಡ್ಯಾಡಿನೂ ಮಾಡ್ತಾರೆ. ನಾನು ನಮ್ಮ ಮಾವಂದ್ರಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ ನಾನು ಅಷ್ಟು ಹತ್ರದಿಂದ ಯಾರನ್ನೂ ನೋಡಿರಲಿಲ್ಲ. ಇವರ ಅಪ್ಪ ನಮ್ಮ ಅತ್ತೆಗೆ ತರಕಾರಿ ಕೂಡ ಕಟ್ ಮಾಡಿಕೊಡ್ತಾಯಿದ್ರು. ನಾನು ನಿಜವಾಗ್ಲೂ ನಮ್ಮ ಅತ್ತೆ ನಾನು ಮದುವೆ ಮಾಡ್ಕೊಂಡು ಹೋದಾಗ ಒಂದು ಸಿಂಗಲ್ ಡೇ ಕುತ್ಕೊಂಡು ತರಕಾರಿ ಕಟ್ ಮಾಡಿರೋದು ನೋಡಿಲ್ಲ. ಚಪಾತಿ ಅಂತೂ ಸಖತ್ತಾಗಿ ಮಾಡೋರು. ಅದ ಇವರು ಯಾವಾಗಲೂ ಹೇಳ್ತಿರ್ತಾರೆ, ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡಿಕೊಟ್ರೆ ಒಂದು ಸಿಂಗಲ್ ಡೇ ನಮ್ಮ ಅತ್ತೆ ತರಕಾರಿ ಕಟ್ ಮಾಡಿರೋದಂತೂ ನಾನು ನೋಡಿಲ್ಲ. ಅವರೇ ಕಟ್ ಮಾಡಿಕೊಡ್ತಾಯಿದ್ರು. ಅದು ಎಷ್ಟು ಫೈನ್ ಚಾಪ್ ಮಾಡ್ತಿದ್ರು ಅಂದರೆ ಅಷ್ಟು ಚೆನ್ನಾಗಿ. ಇದೇ ಸೈಜ್ ಬೇಕು ಅಂದರೆ ಎಲ್ಲ ತರಕಾರಿಯೂ ಅದೇ ಸೈಜಲ್ಲಿ ಇರೋದು, ಅಷ್ಟು ಚೆನ್ನಾಗಿ ಮಾಡೋರು. ಫಾಸ್ಟಾಗಿ ಕಟ್ ಮಾಡೋದು. ಒಳ್ಳೆ ಹೋಟ್ಲಲ್ಲಿ ಕಟ್ ಮಾಡಿ ನಾನು ಕುತ್ಕೊಂಡು ಕಟ್ ಮಾಡ್ತಿದ್ರೆ ನಾನು ಕುತ್ಕೊಂಡು ಹಿಂಗೆ ನೋಡ್ತಿದ್ದೆ, ಇದೇನು ಹಿಂಗೆ ಕಟ್ ಮಾಡ್ತಾರಲ್ಲ ಇವರು ಅಂತ. ಅಷ್ಟು ಚೆನ್ನಾಗಿ ಕಟ್ ಮಾಡೋರು. ಆಮೇಲೆ ನನಗೆ ತೆಂಗಿನಕಾಯಿ ತುರಿಯೋಕ್ಕೆ ಬರ್ತಿರ್ಲಿಲ್ಲ. ನಾನು ತೆಂಗಿನಕಾಯಿ ತುರಿಯೋದು ಕೂಡ ಅವರೇ ಹೇಳ್ಕೊಟ್ಟಿದ್ದು ನಮ್ಮ ಮಾವ. ನನಗೆ ಈಗಲೂ ಬರಲ್ಲ, ನಾನು ಯೂಸ್ ಮಾಡಲ್ಲ, ನನಗೊಂಥರ ಭಯ. ಆವಾಗ ಒಂದ್ಸರಿ ಇಲ್ಲಿ ಕೈ ತುರ್ಕೊಂಡ್ಬಿಟ್ಟಿದ್ದೆ, ಆವಾಗ ಅವರೇ ಹೇಳ್ಕೊಟ್ಟಿದ್ದು. ಹಿಂಗೆ ತುರಿಯೋಕ್ಕೆ ಬರಲ್ಲ ಅಂದರೆ ಬಿಡಮ್ಮ ನಾನೇ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಹೇಳ್ಕೊಟ್ರು, ಈ ಥರ ಕುತ್ಕೊಂಡು ತುರಿಬೇಕು ಅಂತ. ನಾನು ಒಂದು ಫೋಟೋ ಆ್ಯಡ್ ಮಾಡ್ತೀನಿ, ಅದು ಫೋಟೋ ಇದೆಯಾ? ಅದು ಅವಾಗ ತಗೊಂಡಿದ್ದು. ಇವರು ಸಡನ್ನಾಗಿ ಬಂದಿದ್ದ ತಕ್ಷಣ ಇದೇ ನಿಂಗೆ ಕೂತ್ಕೊಂಡು ತೆಂಗಿನಕಾಯಿ ತುರಿತಿದ್ಯಾ ಅಂತ. ಸೊ ಅದು ಹಾಗೇ ಇದೆ. ಮದುವೆ ಆಗಿದ್ದು ಹೊಸದ್ರಲ್ಲಿ ಇವನ್ ಅಡುಗೆ ಕೂಡ ಮಾಡೋಕ್ಕೆ ಗೊತ್ತಿರಲಿಲ್ಲ. ಫಸ್ಟ್ ಅಡುಗೆ ಮಾಡಿ ಅದನ್ನು ಕುಲ್ಗೆಡ್ಸಿದ್ದೆ ನಾನು. ಯಾವ್ದು ಹೇಳು, ನೀನೇ ಹೇಳು, ನನಗೆ ಗೊತ್ತು. ನಾನು ಈಗ ಮೊನ್ನೆ ಒಂದು ರೆಸಿಪಿ ಶೇರ್ ಮಾಡ್ಕೊಂಡಿದ್ನಲ್ಲ, ಅನಿಲ್ ಶಾವಿಗೆ ಬಾತ್ ಮಾಡೋದು. ಆ ರೆಸಿಪಿನ ಯಾವ ರೇಂಜ್ ಕುಲ್ಗೆಡ್ಸ್ಬೋದೋ ಹಂಗೆ ಕುಲ್ಗೆಡ್ಸಿದ್ದೆ ಅದನ್ನ. ಒಂಚೂರು ಚೆನ್ನಾಗಿರಲಿಲ್ಲ, ಬಾಯಲ್ಲಿ ಇಟ್ಕೊಂಡ್ರೆ ಗಮ್ ಆದಂಗೆ ಆಗೋಗ್ಬಿಟ್ಟಿತ್ತು ಅದು. ಅಂತ ಕಚ್ಚಿದ್ರೆ ಸಾಕು ಅಂಟ್ಕೊಳ್ಳೋದು, ಆ ಥರ. ಇದೆಯಾ ಇದರಲ್ಲಿ? ಇಲ್ಲ ಅನ್ಸುತ್ತೆ. ಎಲ್ಲ ಯಾವುದು ಬೇಕಾ? ಇವ್ರ ಮೊಬೈಲಲ್ಲಿ ಏನು ಗೊತ್ತಾ, ಒಂಥರ ಇದು ಭಂಡಾರ, ಫೋಟೋಗಳ ಭಂಡಾರ ಇವ್ರದ್ದು. ಮದುವೆ ಆಗಿರೋದು ಮೈಸೂರಿಗೆ ಹೋಗಿರೋದು ಕಳಿಸಿರೋದು ಫೋಟೋ. ನಾನು ಎಷ್ಟು ಸಣ್ಣಕ್ಕಿದ್ದೆ ಅವಾಗ. ಆಮೇಲೆ ಇದೆಲ್ಲ ನಮ್ಮದು 2015
ಆಫೀಸ್ದು ಅದು ನಿಂದು ಮೇಲೆ ಟೆರೆಸ್ ಮೇಲ್ದು ನಿಂದು ಅವಾಗ ತೆಗ್ದು ಕಳಿಸ್ತಿದ್ದಲ್ಲ ನನಗೆ. ಇವ್ರು ನೋಡಿ ಮೀಸೆನಲ್ಲಿ ಎಷ್ಟು ಫ್ಯಾಷನ್ ಮಾಡೋರು ಅವಾಗ. ನನಗೆ ತಲೆ ಕೆಟ್ಟೋಗೋದು ನೋಡಿ. ಚೆನ್ನಾಗಿದೆ ಈ ಥರ ಬಿಡ್ತೀನಿ. ಬೇಡ ಏ, ಡಬ್ಬ ಥರ ಆಯ್ತು, ಬೇಡ. ನೆಕ್ಸ್ಟ್ Scientist. ತೋರಿಸು, ನೆಕ್ಸ್ಟ್ ತೋರಿಸು. ನೆಕ್ಸ್ಟ್ ಯಾವುದು? ಅದಾದ್ಮೇಲೆ ನೆಕ್ಸ್ಟು ಅದಾ. ಇದೇ ಚೆನ್ನಾಗಿರೋದು ಆ್ಯಕ್ಚುಲ್ ಆಗಿ. ಎಲ್ಲ ಆದಮೇಲೆ ಇದು ನಂದಿ ಬೆಟ್ಟಕ್ಕೆ ಹೋಗಿ ನಾನು ನನ್ನ ಗಂಡ ನಂದಿ hills. ಇಬ್ಬರೇ ಎಲ್ಲೂ ಹೋಗೇ ಇಲ್ಲ ಮದುವೆಗೆ ಮುಂಚೆ. ಫ್ಯಾಮಿಲಿ ಜೊತೆ ನಂದಿ ಬೆಟ್ಟಕ್ಕೆ ಹೋಗಿದ್ವಿ. ನಮ್ಮಪ್ಪ ನಮ್ಮಮ್ಮ ನಾನು. ಚಿಂಟು ನೋಡು ಕುಳ್ಳುಕವನೆ. ತಿರುಗಿರೋದೇ ಆಯ್ತವ. ನೋಡಿದ್ದು ಈ ಮಿಷನ್ ಹೆಂಗೆ ಎಲ್ಲ 2015 ಇದು 2015. ಇದು ಯಾವ ಬೆಟ್ಟಕ್ಕೆ? ಸಿದ್ಧಗಂಗಾ ಬೆಟ್ಟ, ಶಿವಗಂಗೆನ 2016 ಹೋಗಿರೋದು. ಇದು 14th ಗಿಫ್ಟು. ಇದನ್ನ ಕೊಡ್ಸ್ಬಿಟ್ಟು ಹಿಡ್ಕೊ ಬರೋದು ಕಪ್ಪ ಯಾಕಾರು ತಗೊಂಡು ಅನ್ನೋ ಥರ ಅನ್ಸ್ಬಿಟ್ಟಿತ್ತು. ನನ್ನ ಸ್ಕೂಲ್ದು ಇದೊಂದು ಫೋಟೋನಲ್ಲೇ ರುದ್ರ ರೂಪ ನೋಡ್ಬೇಕು ನಾವು. ಈ ಥರ ಅವ್ರ ಕಣ್ಣು ಬಿಡಲ್ಲ, ಅವ್ರು ಇರೋದು ಇಲ್ಲ. ಇವ್ರ ಮನೆಗೆ ಹೋಗಿರೋದು ಎಲ್ಲ ಇದೆ, ನನ್ನ ಮೊಬೈಲಲ್ಲೇ ಇಲ್ಲ. ಇದು ನನ್ನ ಗಡ್ಡ ಬಿಟ್ಟಿದ್ದು. ನನಗೆ ಇಷ್ಟನೇ ಆಗ್ತಿರಲಿಲ್ಲ ಆ ಥರ ಗಡ್ಡ ಬಿಟ್ಟು. ಇದೊಂದು ಫೋಟೋನಲ್ಲಿ ಚೆನ್ನಾಗೋದು. ನೀನು ತುರಿಯೋದು ಕೇಳಿದೆ ಅಲ್ವಾ? ತುರಿಯೋದು ಇದೆಲ್ಲ ಮದುವೆದು. ಇಲ್ಲಿ 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 ಅದು ಈ ಕಡೆ ಫೋಟೋ, ಈಗ ನಾ ಈ ಕಡೆ ಈ ಕಡೆ ಈ ಕಡೆ. ಇದೆಲ್ಲ ಮದುವೆ ಆದಮೇಲೆ, ಮದುವೆ ಆಗಿದ್ದು ಮಾರನೇ ದಿವಸದ್ದು ಫೋಟೋ. ಇದು ಇದಕ್ಕೆ ದೇವಸ್ಥಾನ ನಮ್ಮೂರಿಗೆ ಹೋದಾಗ ತೆಗ್ದಿರೋದು ಅದು. ಮದುವೆ ಆಗಿ 1 ವೀಕ್ ಏನೋ ಆಗಿತ್ತು. ಇದು ಮದುವೆ ಆಗಿ 15 ಡೇಸ್ ಆದಮೇಲೆ. ಇದು ಮೈಸೂರಿಗೆ ಹೋದಾಗ. ಮೈಸೂರು ಮದುವೆ ಆದಮೇಲೆ ಹೋಗಿದ್ದು. ಮದುವೆ ಆದಮೇಲೆ ಮೈಸೂರಿಗೆ ಹೋಗಿದ್ವಿ ಅವಾಗ. ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಮದುವೆ ಆದಮೇಲೆ. ಗೋವಾ ಫೋಟೋಸ್. ಫಸ್ಟ್ ಟೈಮ್ ನಾನು ಗಾಡಿ ಓಡಿಸಿದ್ದು ಗೋವಾನಲ್ಲೇ. ಗೋವಾನೇ ಇಳಿದು ಅನ್ನಂಗೆ ಓಡಿಸ್ತಾ ಇದ್ದೆ. ನನ್ನ ಪರ್ಸ್ನಲ್ ಫೋಟೋಗ್ರಾಫರ್ ಇವರು, ಜೀವನ್ ಅವರು. ನೋಡು ಮಾಡಿದ್ದು ಇದು ಏನೋ ಶಾವಿಗೆ ಬಾತ್. ಅದನ್ನು ಫೋಟೋ ತೆಗೆದು ಇಟ್ಕೊಂಡವ್ರೆ. ಎಲ್ಲ ಕಲ್ಸೋಗೆ. ಒಬ್ಬಟ್ಟು ತೋರಿಸು. ಫಸ್ಟ್ ಟೈಮ್ ಮಾಡಿರೋ ಒಬ್ಬಟ್ಟು ಎಲ್ಲ ಕಿತ್ತೋಗವೆ. ನೋಡ್ದಾ, ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ ನೋಡು. ಯಾವಾಗ ಬೇಕಾದ್ರೂ ತೆಗೆದು ನೋಡ್ಬೋದಾ? ನೋಡಿರಿ ಏನ್ ಚಂದ ಕೂತ್ಕೊಂಡು ತುರಿತಾ ಇದೆಯಾ ಅಂದ್ರೆ. ತುರಿ ಅಂತ ಕೊಟ್ಟರು ನಂಗೆ ನಾನು ಯಾವತ್ತೂ ತುರಿದಿರ್ಲಿಲ್ಲ ಆ್ಯಕ್ಚುಲಾಗಿ. ನಮ್ಮ ಮನೆಯಲ್ಲಿ ಕಟ್ ಮಾಡಿಬಿಟ್ಟು ಹಾಕೋರು ನಮ್ಮಮ್ಮ. ಹಿಂಗೆ ಕೂತ್ಕೊಂಡು ತುರಿತಿದ್ದೆ. ಒಂದು ಫೋಟೋ ತೋರಿಸೋದಕ್ಕೆ ಈ ಗ್ಯಾಲ್ರಿನೇ ತೋರಿಸ್ಬಿಟ್ರು ಅಂತ. ಇನ್ನೂ ಬೇಜಾನೈತೆ ಏನೇನೋ. ಇವ್ರು ಏನು ಗೊತ್ತಾ, ಒಂದೊಂದು ಸಣ್ಣ ಸಣ್ಣ ಮೆಮೊರೀಸ್ನೂ ಫೋಟೋ ತೊಗೊಂಡ್ಬಿಡೋದು, ಆಮೇಲೆ ಇನ್ನೊಂದು ದಿನ ಅದನ್ನು ತೆಗ್ಬಿಟ್ಟು ತೋರಿಸೋದು ಆ ಥರ. ಇದೆಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಫೋಟೋಸ್. ನನಗೆ ಫಸ್ಟು ಅಪ್ಪು ಪ್ರೆಗ್ನೆನ್ಸಿನಲ್ಲೂ ಮತ್ತು ಸಿರಿ ಪ್ರೆಗ್ನೆನ್ಸಿನಲ್ಲೂ
ತುಂಬ ಜನ ಕೇಳ್ತಿದ್ರಿ ಸಿಮ್ಟಮ್ಸ್ ಏನಿತ್ತು ಅಂತೆಲ್ಲ ಅಂದ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ನಂಗೆ ನೋಡುವಾಗ ನೆನಪಾಯಿತು ನನಗೇನಂದರೆ ಇಲ್ಲಿ ಈ ಒಂದು ಫೋಟೋನಲ್ಲಿ ನೋಡ್ತಾ ಇದ್ದೀರಲ್ಲ, ಆವಾಗ ನನಗೆ ಅಪ್ಪುದ್ರಲ್ಲಿ ಸ್ಕಿನ್ ತುಂಬ ಡಾರ್ಕ್ ಆಗಿತ್ತು. ಏನಿದೆ ಬೇಬಿ ಬಂಪು ಅದು ತುಂಬ ಕೆಳಗಡೆ ಇತ್ತು ಅಪ್ಪುದ್ರಲ್ಲಿ. ಬಟ್ ಸಿರಿನಲ್ಲಿ ನಾನು ತುಂಬ ಫೇರ್ ಆಗಿದ್ದೆ. ಜೊತೆಗೆ ನನಗೆ ಇದು ಪ್ರೆಗ್ನೆನ್ಸಿ ಬಳಿ ಏನಿತ್ತು ಅದು ಮೇಲಿತ್ತು. ಆ ಥರ ನಾನು ಆವಾಗ ಅಳು ಬರ್ತಾಯಿದ್ದೂ ಕಂಟ್ರೋಲ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ, ಅಳಬಾರ್ದು ಅಂತ. ಹಂಗೆ ನಡೀತಾರೆ ನಿಮ್ಮ ಮುಖದ ಮೇಲೆ ಇದು ಬೆಳಕು ಬೀಳ್ತಾಯಿತ್ತು. ಆವಾಗ ನಮ್ಮ ಮನೆಗೆ ಬಂದು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿದ್ದು. ಆವಾಗ ನನಗೇನು ಸೀಮಂತ ಮಾಡಿರಲಿಲ್ಲ. ನಾನು ಏನೂ ಒಡವೆನೂ ಹಾಕ್ಕೊಂಡಿಲ್ಲ, ಏನೂ ಇಲ್ಲ. ಈ ಥರ ಏನೋ ಒಂದು ಜೀವನ ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂದು ಬೇಜಾರು, ಇನ್ನೊಂದು ಆಸೆ ಪಟ್ಟಂಗೆ ಸೀಮಂತನೂ ಮಾಡಲಿಲ್ವಲ್ಲ ಅಂತ ಒಂದು ಬೇಜಾರು. ಈ ಮನೆಯಲ್ಲಿದ್ದಾಗಲೇ ನಾನು ವ್ಲಾಗಿಂಗ್ ಶುರು ಮಾಡಿದ್ದು. ಅಪ್ಪು ಹುಟ್ಟಿದಾದ್ಮೇಲೆ ನಾನು ವ್ಲಾಗಿಂಗ್ನ ಶುರು ಮಾಡಿದ್ದು. ಅಪ್ಪುಗೆ ನಾನು 5 months ಪ್ರೆಗ್ನೆಂಟ್. ಇದು ತುಂಬ ಜನ ಸಿರಿ ಬ್ಲ್ಯಾಕ್ ಇದ್ದಾಳೆ ಅಂತ ಹೇಳ್ತಿದ್ರಲ್ಲ, ಅಪ್ಪು ಕಲರ್ ಇದ್ದಾನೆ ಅಂತ. ಆ್ಯಕ್ಚುಲಾಗಿ ಅಪ್ಪು ಕೂಡ ಸ್ಟಾರ್ಟಿಂಗ್ ಒಂದು 3 months ಸ್ವಲ್ಪ ಡಾರ್ಕೇ ಇದ್ದ. ಇದರಲ್ಲಿ ಅಪ್ಪುಗೆ ವೆಲ್ಕಮ್ ಮಾಡಿದ್ದು ನಾನು ಮತ್ತು ಅಪ್ಪು ಮನೆಗೆ ಫಸ್ಟ್ ಟೈಮ್ ಬಂದಾಗ ಈ ರೀತಿಯಾಗಿ ವೆಲ್ಕಮ್ ಮಾಡಿದರು ಜೀವನ್. ನಾನು 6 ತಿಂಗಳಿಗೆ ಮನೆಗೆ ಬಂದ್ಬಿಟ್ಟಿದ್ದೆ. ಇದ್ದಿದ್ದು 1 BHK ಮನೆ ಇದು. ಅಲ್ಲಿಂದ ಇಲ್ಲಿವರೆಗೂ ಖುಷಿ ಆಗುತ್ತೆ. ಆ ಮನೆನ ನಾನು ತುಂಬ ಇಷ್ಟ ಆಗ್ತದೆ. ಇದು ಮಂಟಪ, ದೇವ್ರ ಪೂಜೆ ಮಂಟಪ ಸೇಮ್ ಸಿರಿ ಥರನೇ ಇದೇನಲ್ಲ. ಈ ಫೋನ್ ಏನಾದರೂ ಜೀವನ್ ತಗೊಂಡಿದ್ದಿದ್ರೆ ಮುಂಚೆನೆ ಇವ್ರು ಕಾಲೇಜ್ ಡೇಸ್ದು ಸ್ಕೂಲ್ ಡೇಸ್ದು ಎಲ್ಲ ಇಟ್ಕೊಂಡಿರ್ತಿದ್ರು. ಆ್ಯಕ್ಚುಲಾಗಿ ಅದು ಕೂಡ ಇದೆ, ಬಟ್ ಮೊಬೈಲಲ್ಲ, ಫೋಟೋಸ್. ನಂಗೂ ವಯಸ್ಸಾದ್ಮೇಲೆ, ನಂಗೂ ರಿಟೈರ್ಡ್ ಆದ್ಮೇಲೆ ಏನು ಮಾಡೋದು ಕೂತ್ಕೊಂಡು ಇನ್ನ ಬೇಜಾನ್ ವರ್ಷ ಐತೆ ಇವಾಗಲೇ ರಿಟೈರ್ಮೆಂಟಿಗೆ ಎಲ್ಲ ಕೂತ್ಕೊಂಡು ನೋಡ್ದ ಹಿಂಗೆಲ್ಲ ಮಾಡಿದ್ದ ನಾವು. ನಾನು ಈಗ ಯಾವುದಾದ್ರು ಇದ್ರಲ್ಲಿ ಬರ್ತಿರತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ, ಅಜ್ಜಿ ತಾತ ಇರುವಾಗ ಹಿಂಗಿರಬೇಕು ಅಂತ, ಅದನ್ನೆಲ್ಲ ಇವ್ರಿಗೆ ಕಳಿಸ್ತಿರ್ತೀನಿ. ಫೋಟೋಸ್ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಣ. ಅವಾಗ ನಾವು ರೀಲ್ಸ್ ಮಾಡ್ಬಿಟ್ಟು ಹಾಕೋಣ. ಆವಾಗ ಎಲ್ಲೋಗಿರುತ್ತೋ ಸೋಷಿಯಲ್ ಮೀಡಿಯಾ, ನಮಗೆ ಏಜ್ ಆಗೋ ಅಷ್ಟೊತ್ತು. ಈಗಲೇ ಹೀಗೆ ಮುಂದಕ್ಕೆ ಹಿಂಗೆ ಹೋಗ್ಬಿಟ್ಟು. ಸೊ ಈ ರೀತಿಯಾಗಿತ್ತು. ಒಂದಷ್ಟು ಮೆಮೊರೀಸ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದು. ಹೀಗೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಕೊಂಡು ನಿಮ್ಮ ಜೊತೆನೂ ಕೂಡ ನಮ್ಮದು ಒಂದಷ್ಟು ಮೆಮೊರೀಸ್ನ ಶೇರ್ ಮಾಡ್ಕೊಂಡ್ವಿ, ಫೋಟೋಸ್ನೆಲ್ಲ ಶೇರ್ ಮಾಡಿಕೊಂಡು. ಹಾಗೇ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಜೀವನ್ ಕೂಡ ಹೋಗಿ ಹೋಟೆಲಲ್ಲಿ ಕಾಲು ಸೂಪ್ನ ತೊಗೊಂಡು ಬಂದಿದ್ರು. ಈ ಟೈಮಲ್ಲಿ ಕಾಲು ಸೂಪ್ ಕುಡಿಯೋದ್ರಿಂದ ನಮಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಜೀವನ್ ಹೋಗಿ ತೊಗೊಂಡು ಬಂದಿದ್ರು. ನಾನು ಕಾಲೆಲ್ಲ ಏನು ತಿನ್ನೋದಿಲ್ಲ, ಸೊ ಅದನ್ನು ಜೀವನಿಗೆ ಕೊಟ್ಬಿಟ್ಟು ನಾನು ಬರೀ ಸೂಪ್ ಅಷ್ಟೇ ಕುಡಿದೆ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.